ಬಜ್ಜಿ, ಬೋಂಡಾ, ಚಿಕನ್ 65, ಫಿಶ್ ಫ್ರೈ ಎಣ್ಣೆಯಲ್ಲಿ ಕರೆದು ತಿನ್ನುವುದಂದ್ರೆ ಎಲ್ರಿಗೂ ಕೂಡ ಇಷ್ಟ. ಆದರೆ ಇನ್ಮುಂದೆ ಸ್ವಲ್ಪ ಹುಷಾರಾಗಿರಬೇಕು. ನೀವು ತಿನ್ನುವಂತ ಕರಿದ ಎಣ್ಣೆ ಅನ್ಸೇಫ್ ಆಗಬಹುದು. ರಾಜಧಾನಿ ಆಹಾರ ಇಲಾಖೆ ನಡೆಸಿದಂತಹ ರೇಡ್ನಲ್ಲಿ 40ಕ್ಕೂ ಹೆಚ್ಚು ಕಡೆ ಕಳಪೆ ಎಣ್ಣೆ ಪತ್ತೆಯಾಗಿದೆ. ಎಣ್ಣೆಯಲ್ಲಿ ಡೇಂಜರಸ್ ಟ್ರಾನ್ಸ್ಪ್ಯಾರೆಂಟ್ ಕಂಡು ಕೂಡ ಬಂದಿದೆ. ಎಣ್ಣೆಯಲ್ಲಿ ಕರಿದ ತಿಂಡಿ ತಿನ್ನುವ ಮುನ್ನ ಹುಷಾರ್. 40ಕ್ಕೂ ಹೆಚ್ಚು ಎಣ್ಣೆ ಅಪಾಯ, ಟ್ರಾನ್ಸ್ ಫ್ಯಾಟ್ ಆತಂಕ. ಕರಿದ ಎಣ್ಣೆ ಪದಾರ್ಥ ಅಂದ್ರೆ ಸಾಕಷ್ಟು ಜನಕ್ಕೆ ಅಚ್ಚುಮೆಚ್ಚು. ಊಟಕ್ಕೆ ಸೈಡ್ ಚಿಪ್ಸ್, ಮಿಕ್ಚರ್ ಇರಬೇಕು. ಸಂಜೆಗೆ ಬಜ್ಜಿ, ಬೋಂಡಾ, ಮಂಚೂರಿ ಇರಲೇಬೇಕು. ಹೀಗೆ ಸಿಕ್ಕ ಕಡೆ ಕರಿದ ಎಣ್ಣೆ ಐಟಂ ತಿನ್ನೋರು ಇನ್ಮುಂದೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಆರೋಗ್ಯ ಡೇಂಜರ್ ಝೋನ್ಗೆ ಹೋಗ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆ ನಗರದಾದ್ಯಂತ ನಡೆಸಿದಂತ ತಪಾಸಣೆಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಹೋಟೆಲ್, ಪಬ್, ಬಾರ್ ಮತ್ತು ಬೀದಿ ಬದಿಗಳಲ್ಲಿ ಮಾರಾಟವಾಗುತ್ತಿರುವ ಬಜ್ಜಿ, ಬೋಂಡಾ, ಚಿಕನ್ ಫ್ರೈ, ಚಿಕನ್ ಪಕೋಡಾ, ಫ್ರೈಡ್ ಚಿಕನ್, ಫಿಶ್ ಫ್ರೈ ಮಾಡಲು ಬಳಸಿರುವಂತಹ ಅಡುಗೆ ಎಣ್ಣೆ ಕಳಪೆ ಗುಣಮಟ್ಟದ್ದು ಅನ್ನೋದು ಸಾಬೀತಾಗಿದೆ. 45.87 ಲಕ್ಷ ಲೀಟರ್ ಬಳಸಿದ ಎಣ್ಣೆಯ ಸ್ಯಾಂಪಲ್ ಸಂಗ್ರಹಿಸಲಾಗಿತ್ತು. ಇದರಲ್ಲಿ 40ಕ್ಕೂ ಹೆಚ್ಚು ಕಡೆ ಎಣ್ಣೆ ಅನ್ಸೇಫ್ ಅಂತ ರಿಪೋರ್ಟ್ ಬಂದಿದೆ. ಕರಿದ ಎಣ್ಣೆಯಲ್ಲಿ ಡೇಂಜರಸ್ ಟ್ರಾನ್ಸ್ ಫ್ಯಾಟ್ ಇರುತ್ತದೆ. ಎಣ್ಣೆಯಿಂದ ಮಾಡಿದ ತಿಂಡಿ ನಿತ್ಯ ಸೇವಿಸಿದ್ರೆ ಹೃದಯಾಘಾತ, ಫ್ಯಾಟಿ ಲಿವರ್, ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತವೆ ಅಂತಾರೆ ಆಹಾರ ತಜ್ಞರು. ಟ್ರಾನ್ಸ್ ಫ್ಯಾಟ್ನಿಂದ ಜನರಲ್ಲಿ ಅನಾರೋಗ್ಯ ಹೆಚ್ಚಾಗ್ತಾ ಇದೆ. ಟ್ರಾನ್ಸ್ ಫ್ಯಾಟ್ ಹೃದಯ ಮತ್ತು ಲಿವರ್ಗೆ ತುಂಬಾ ಅಪಾಯಕಾರಿ. ಕ್ಯಾನ್ಸರ್ ರಿಸ್ಕ್ ಕೂಡ ಜಾಸ್ತಿ ಮಾಡುತ್ತೆ. ಎಣ್ಣೆ ಒಂದ್ಸಲ ಓಪನ್ ಆಗಿ ಒಂದು ಟೆಂಪರೇಚರ್ಗೆ ಅದನ್ನ ಎಕ್ಸ್ಪೋಸ್ ಮಾಡಿದ್ವಿ ಅಂದ್ರೆ ಅದನ್ನ ಮತ್ತೆ ಬಳಕೆ ಮಾಡೋದ್ರಿಂದ ಖಂಡಿತವಾಗೂ ಅದು ಹಾನಿಕಾರಕ. ರಾನ್ಸಿಡಿಟಿ ಆಫ್ ಆಯಿಲ್ ಅಂತ ಹೇಳ್ತೀವಿ. ಸೊ ಈ ತರ ಎಣ್ಣೆಗಳನ್ನ ಬಳಕೆ ಆಗಿರೋ ಮತ್ತೆ ಬಳಕೆ ಮಾಡೋ ಅಂತ ಎಣ್ಣೆಗಳನ್ನ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರಸ್ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಫ್ಯಾಟಿ ಲಿವರ್ ಕೂಡ ಹೆಚ್ಚು ಫ್ಯಾಟ್ ಅಂಶ ಅದರಲ್ಲಿ ಅಬ್ಸಾರ್ಪ್ಷನ್ ಆದಾಗ ಆಹಾರದಲ್ಲಿ ಖಂಡಿತ ಫ್ಯಾಟಿ ಲಿವರ್ ಕೂಡ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಆಹಾರ ಇಲಾಖೆ 40ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ಅನ್ನು ಕೊಟ್ಟಿದೆ. ಬರೋಬ್ಬರಿ 28.91 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ವ್ಯಾಪಾರಿಗಳ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಡಲಾಗಿದೆ. ಒಟ್ನಲ್ಲಿ ಹೋಟೆಲ್, ರಸ್ತೆ ಬದಿಯಲ್ಲಿ ಕರಿದ ಆಹಾರ ಸೇವಿಸುವ ಮುನ್ನ ಎಚ್ಚರ ವಹಿಸಿ, ಹೀಗಂತ ಆಹಾರ ಇಲಾಖೆ ಹೇಳಿದೆ. ಅಡುಗೆ ಎಣ್ಣೆ ಬಳಕೆಗೆ ಹೊಸ ಮಾರ್ಗಸೂಚಿ ನೀಡಲು ಇಲಾಖೆ ಮುಂದಾಗಿದೆ.